ನಮಸ್ಕಾರ ಎಲ್ಲರಿಗೂ ಇನ್ನೊಂದು ವಿಡಿಯೋಗೆ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಏನು ಸಮಾಚಾರ, ಏನು ನಡೀತಿದೆ? ಸೊ ಈ ವಿಡಿಯೋನಲ್ಲಿ ಬಂದ್ಬಿಟ್ಟು ಒಂದು ಸ್ಮಾಲ್ ಇಂಟ್ರಡಕ್ಷನ್, ಒಂದು ಚಿಕ್ಕ ಕಿರು ಪರಿಚಯ ನನ್ನ ಬಗ್ಗೆ. ಸೊ ನಾನು ಏನು ಮಾಡ್ತೀನಿ, ನನ್ನ ಹೆಸರೇನು, ಫಸ್ಟ್ ಆಫ್ ಆಲ್ ನನ್ನ ಹೆಸರೇನು ಅಂತ ಹೇಳಬೇಕು. ನನ್ನ ಹೆಸರು ಬಂದು ತೇಜಸ್ವಿನಿ ಅಂತ. ನಾನು BCA ಗ್ರ್ಯಾಜುಯೇಟ್. ನಾನು ಹೌದು ನಿಮಗೆಲ್ಲ ಗೊತ್ತಿರೋ ಹಾಗೆ ನನ್ನ ಮನೆ ನೋಡ್ಕೊತಾ ಇದ್ದೀನಿ. ನನ್ನ ಮಗ ಇದ್ದಾನೆ, ದಟ್ ಇಸ್ ಲೈಕ್ ವೆರಿ ಬಿಗ್ ಜಾಬ್. ವಿಡಿಯೋಸ್ ಮಾಡ್ತಾ ಇದ್ದೀನಿ ಇವಾಗ. ಇದು ಬಿಟ್ಟು ನಾನು ಬೇರೆನೂ ಮಾಡ್ತೀನಪ್ಪ. ಸೊ ನಂದು ಆಫೀಸ್ ಇದೆ. ಸೊ ಆಫೀಸು ಏನು ಕೆಲಸ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ, ಏನು ಎಲ್ಲ ಇವತ್ತು ನಿಮ್ಗೆ ಹೇಳ್ತೀನಿ. ಬನ್ನಿ ಆಫೀಸ್ಗೆ ಕರ್ಕೊಂಡು ಹೋಗ್ಬಿಡ್ತೀನಿ ಇವತ್ತು ನಾನು ಆಫೀಸಲ್ಲಿ ಇದ್ದೀನಿ. ಹೌದು, ಇಲ್ಲೇ ನಾನು ಕೆಲಸ ಮಾಡೋದು, ಇಲ್ಲೇ ಕುತ್ಕೊಂಡು ದಿನ ಕೆಲಸ ಮಾಡೋದು. ಇದು ಬಂದು ಕೇಬಲ್ ಆ್ಯಂಡ್ ಇಂಟರ್ನೆಟ್ ಬಿಸ್ನೆಸ್ಸು, ಕೇಬಲ್ ಆ್ಯಂಡ್ ಬ್ರಾಡ್ಬ್ಯಾಂಡು. ಕೇಬಲ್ ನಾವು ಸ್ಟಾರ್ಟ್ ಮಾಡಿ ಒಂದು 25 ಇಯರ್ಸ್ ಪ್ಲಸ್ ಆಯಿತು. ಬ್ರಾಡ್ಬ್ಯಾಂಡು ಒಂದು 10 to 11 ಇಯರ್ಸ್ ಆಯಿತು ಸ್ಟಾರ್ಟ್ ಮಾಡಿ. ಸೊ ನಮ್ಮದೊಂದು ಟೀಮ್ ಇದೆ, ನಾವು ಟೀಮಲ್ಲಿ ಕೆಲಸ ಮಾಡೋದು. ನಮ್ಮ ಆಫೀಸಲ್ಲಿ ಕೆಲಸ ಮಾಡೋರಿಗೆ ಸಂಡೇ ಲೀವ್ ಇಲ್ಲ, ವೀಕೆಂಡ್ ಅನ್ನೋದಿಲ್ಲ ನಮಗೆ. ಸಂಡೇಸೇ ಆ್ಯಕ್ಚುಲಿ ಕೆಲಸ ಜಾಸ್ತಿ ಅಲ್ಲಿ. ಈ ವಿಚಾರವಾಗಿ ಹೇಳ್ಬೇಕಂದ್ರೆ, ಕೊರೋನಾ ಟೈಮಲ್ಲಿ ನಾವು ಒಂದೇ ಒಂದು ದಿನಾನು ಆಫೀಸ್ ಕ್ಲೋಸ್ ಮಾಡೋಕ್ಕಾಗಿಲ್ಲ. ಬಿಕಾಸ್ ಏನು ಗೊತ್ತಾ, ವರ್ಕ್ ಫ್ರಮ್ ಹೋಮ್ ಮಾಡಿಬಿಟ್ರೆ ಎಲ್ಲ ಆಫೀಸಲ್ಲೂ. ಅವಾಗ ಸಡನ್ನಾಗಿ ಎಲ್ಲರೂ ಎನ್ಕ್ವೈರಿಗೆ, ಕನೆಕ್ಷನ್ಸ್ಗೆ, ಅವಾಗಲಂತೂ ಸಿಕ್ಕಾಪಟ್ಟೆ ಕೆಲಸ ಇತ್ತು. ಎಲ್ಲರೂ ಕೊರೋನಾ ಟೈಮಲ್ಲಿ ಕೆಲಸ ಕಮ್ಮಿ ಇತ್ತು. ಕೆಲಸ ಇಲ್ಲ ಅಂದರೆ ನಮ್ಮ ಆಫೀಸಲ್ಲಿ ತುಂಬ ಕೆಲಸ ಇತ್ತು. ಸೊ ನಮ್ಮ ಬಾಯ್ಸ್ಗೆಲ್ಲ ತುಂಬ ಅಪ್ರಿಷಿಯೇಟ್ ಮಾಡಬೇಕು. ಅವಾಗೆಲ್ಲ ಪಾಪ ಲೀವ್ ತೊಗೊಂಡಿಲ್ಲ, ತುಂಬ ಸೇಫ್ಟಿ ಮೆಷರ್ಸಲ್ಲಿ ನಾವು ಅವಾಗ ಕೆಲಸ ಮಾಡಿದ್ರಿ. ಈ ಬಿಸ್ನೆಸ್ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಬೇಕಂದ್ರೆ ನಮ್ಮ ಡ್ಯಾಡಿ ನಾನು ಸ್ವಲ್ಪ ಮಾತಾಡ್ತೀನಿ. ಅವ್ರು ನನಗಿಂತ ಚೆನ್ನಾಗಿ ಹೇಳ್ತಾರೆ. ಬಿಕಾಸ್ ಓವರ್ ದ ಲೈನ್ 25 ಇಯರ್ಸಿಂದ ಮಾಡ್ಕೊಂಬಂದಿದ್ದಾರಲ್ಲ, ನಾನೇನೊಂದು 5 ವರ್ಷದಿಂದ ನೋಡ್ಕೊತಾ ಇದ್ದೀನಿ ಅಷ್ಟೇ. ಸೊ ನನಗಿಂತ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇದೆ. ಕಸ್ಟಮರ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಏನು ಪ್ರತಿಯೊಂದರಲ್ಲೂ ಅವ್ರನ್ನ ನಾವೇನು ಮೀರ್ಸೋಕ್ಕಾಗಲ್ಲ. ನಮ್ಮ ಡ್ಯಾಡಿನ ಮಾತಾಡ್ಸೋಣ. ನಮ್ಮ ಟೀಮಲ್ಲಿರೋರು ಯಾರು ಕ್ಯಾಮ್ರಾ ಮುಂದೆ ಬರ್ತೀನಿ, ಸ್ವಲ್ಪ ಕ್ಯಾಮ್ರಾ ಶೈ ಇದ್ದಾರೆ, ಯಾರನ್ನ ಕ್ಯಾಮ್ರಾ ಮುಂದೆ ಬರ್ತೀನಿ ಮಾತಾಡ್ತೀನಿ ಅಂದರೆ ಅವನು ಕೂಡ ಮಾತಾಡಿಸ್ತೀನಿ. ತುಂಬ ಇಷ್ಟಪಟ್ಟು ಮಾಡ್ತಿರೋ ಬಿಸ್ನೆಸ್ ಇದು. ಎವ್ರಿ ಸಿಂಗಲ್ ಡೇ ನಾನು ಇಲ್ಲಿ ಬಂದು ಕುತ್ಕೊಂಡು ಕೆಲಸ ಮಾಡ್ತೀನಿ, ಇಲ್ಲ ಮನೆಯಿಂದನೇ ಈ ಕೆಲಸ ಮಾಡ್ತೀನಿ ಅಂದರೆ ತುಂಬ ಇಷ್ಟಪಟ್ಟು ಮಾಡ್ತಿರೋ ಬಿಸ್ನೆಸ್ ಇದು. ಯಾವತ್ತೂ ಏನಕ್ಕಪ್ಪ ಬೇಕು, ಏನಕ್ಕಪ್ಪ ಮಾಡ್ತಾ ಇದ್ದೀವಿ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ನನಗೆ 1% ಅಲ್ಲಿ ಇಲ್ಲಿ ಅನಿಸಿದ್ರು, ನಮ್ಮ ಅಪ್ಪಂಗಂತೂ ಅನಿಸಿಲ್ಲ. ನಮ್ಮಪ್ಪ ತುಂಬ ಇಷ್ಟಪಟ್ಟು ಬೆಳೆಸ್ತಿರೋ ಬಿಸ್ನೆಸ್ ಇದು, ಬೆಳೆದಿರೋ ಬಿಸ್ನೆಸ್ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ನಾನು ಹೇಳ್ದಾಗೆ ಈ ಬಿಸ್ನೆಸ್ನ ಶುರು ಮಾಡಿ ಹತ್ತತ್ರ 25 ಇಯರ್ಸ್ ಆಗಿದೆ. ಸೊ ಒಂದು 90s ಸ್ಟಾರ್ಟ್ ಮಾಡಿರೋದು ಅನ್ಕೋಬೋದು. ಎಕ್ಸಾಕ್ಟ್ ಇಯರ್ ಎಲ್ಲ ಅವ್ರು ಕೇಳ್ತೀನಿ ಅವ್ರನ್ನ ಇವಾಗ. ಸೊ 25 ಇಯರ್ಸ್ ಬ್ಯಾಕ್ ಈ ಬಿಸ್ನೆಸ್ ಮಾಡ್ಬೇಕಂತ ನಿಮ್ಗೆ ಹೆಂಗ್ ಐಡಿಯಾ ಬಂತು? ಯಾರನ್ನ ಇನ್ನೊಬ್ಬರನ್ನ ನೋಡಿ ಮಾಡಿದ್ದ? ಯಾಕಂದ್ರೆ ಬಿಕಾಸ್ ಅವ್ರು ಯಾರನ್ನೂ ನೋಡ್ ಮಾಡಕ್ಕಂತೂ ಆಗ್ತಿರ್ಲಿಲ್ಲ. ನೋಡಿ ಮಾಡಿದ್ದ, ಇಲ್ಲ ನೀವು ಹೆಂಗ್ ಐಡಿಯಾ ಬಂತು? 25 ವರ್ಷದಿಂದ ನನ್ನ ಫ್ರೆಂಡ್ ಮಂಜು ಅಂತಿದ್ರು, ಚಂದ್ರಚಂದ್ರ, ಅವ್ನು ಮಾಡ್ತಿದ್ದ. ಫಸ್ಟ್ ಅವ್ನು ಮಾಡ್ತಿರ್ಬೇಕಾದ್ರೆ ಅವನ ಹತ್ರ ಕೇಳಿದೆ, ಏನು ಹೆಂಗೆ ಅಂತ. ಇಲ್ಲ ಗುರು, ನೀವು ಮಾಡೋದು ಚೆನ್ನಾಗೈತೆ ಅಂತ. ಅವಾಗ ಈ ಥರ ಒಯ್ದು ಇದೆಲ್ಲ ಏನಿರಲಿಲ್ಲ. ಅವಾಗ ಏನಂತಂದರೆ, ಮೊದಲು ಡಿಶ್ ಹಾಕ್ಬೇಕಾಗಿತ್ತು. ಡಿಶ್ಶಿಂದ ರಿಸೀವರಿಂದ ಕೊಡ್ತಾ ಇದ್ವಿ. ಇಷ್ಟೊಂದೆಲ್ಲ ಚಾನಲ್ ಇದೆ. ಬರೀ ಅವ್ರು ನಾವು ಸ್ಟಾರ್ಟ್ ಮಾಡಿದ್ವಿ ಬರೀ 4 ಚಾನಲ್. 1994 ನಾನು ಸ್ಟಾರ್ಟ್ ಮಾಡಿದ್ದೆ. 1994 ನಾನು ಸ್ಟಾರ್ಟ್ ಮಾಡಿದ್ದೆ. ಅವಾಗ ಬರೀ ಡಿಶ್ ಹಾಕೊಂಡು ಬರೀ 4 ಚಾನಲ್. ಈ ಉದಯ್ ಟಿವಿ ಏನಾಯಿತು, ಈ ಟಿವಿನೂ ಇರಲ್ಲ ಅವಾಗ. ಉದಯ್ ಟಿವಿ, ಉದಯ್ ಮ್ಯೂಸಿಕ್ಕು, ಯಾವ ಚಂದನ, ಬರೀ ಒಂದು 4 ಚಾನಲ್ ಸ್ಟಾರ್ಟ್ ಮಾಡಿದ್ದು. ಅದೇ 1994 ನಾನು ಸ್ಟಾರ್ಟ್ ಮಾಡಿದ್ದು. ನಾನು ಮಂಜು ಅಂತ. ಇದನ್ನು ಬಿಸ್ನೆಸ್ಸನ್ನು ಇವತ್ತು ನಾನು ಸ್ಟಾರ್ಟ್ ಮಾಡಬೇಕಂದ್ರೆ ಅವನ ಮುಖಾಂತರ, ಅವನಿಂದಾನೆ. ಅವತ್ತಿಂದ ಇವತ್ತವರೆಗೂ ಬಿಸ್ನೆಸ್ ನಡ್ಸ್ಕೊಂಡ್ ಬರ್ತಾ ಇದ್ದೀರಾ. ನಮ್ಮ ಯೂತ್ಸ್ ಅಲ್ಲಿ ತುಂಬಾ ಜನ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿರ್ತೀರಾ, ಮಾಡ್ತಾ ಇರ್ತೀರಾ. ಕೆಲವು ಜನ ಆಲ್ರೆಡಿ, ಕೆಲವು ಜನ ಏನಂದ್ರೆ 1 ತಿಂಗಳು ಲೈಕ್ ಕ್ಲೋದಿಂಗ್, ಎನಿ ಬಿಸ್ನೆಸ್, ರೆಸ್ಟೋರೆಂಟ್ 1 ತಿಂಗಳು ಶುರು ಮಾಡ್ತೀರಾ. ನೆಕ್ಸ್ಟ್ ಮಂತ್ 2 ಮಂತ್ಸ್ ಮಾಡ್ತೀರಾ, 3 ಮಂತ್ಸ್ ಮಾಡ್ತೀರಾ. ಕೊರೋನಾ ಬಂತು, ನಿಂತೋಯ್ತು, ಏನೋ ಬಂದು ನಿಂತೋಯ್ತು ಅಂತ ಬಿಸ್ನೆಸ್ ನಿಲ್ಸ್ಬಿಡ್ತೀರಾ 2-3 ಮಂತ್ಸ್ಗೆಲ್ಲ. ಸೊ ಆ ಥರ ನಿಮ್ಗೆ ಯಾವಾಗಲೂ ಏನೋ ಡೌನ್ಫಾಲ್ ಆಯಿತು, ಇಲ್ಲ ಸ್ಟ್ರೆಸ್ಸು. ಆ್ಯಕ್ಚುಲಿ ನಮ್ಮ ಜಾಬ್ ತುಂಬ ಸ್ಟ್ರೆಸ್ಫುಲ್ ಅಪ್ಪ. ಒಂದಿನೂ ಮನೆಯಲ್ಲಿ ನಾವು ಕುತ್ಕೊಳ್ಳೋಕ್ಕಾಗಲ್ಲ. ಇವತ್ತು ಬೇಡ, ಎಲ್ಲ ಬಿಟ್ಬಿಡೋಣ, ಇವತ್ತು ನಮ್ಗೆ ಇದೇನು ಬೇಡ ಅಂತ ಅನ್ಕೊಂಡು ನಾವಾಗಲಿ ನಮ್ಮ ಹುಡುಗರಾಗಲಿ ಕಂಪ್ಲೀಟಾಗಿ ಕುತ್ಕೊಳ್ಳೋಕ್ಕಾಗಲ್ಲ. ಸೊ ಆ ಥರ ನಿಮ್ಗೆ ಯಾವತ್ತು ಈ ಸ್ಟ್ರೆಸ್ಗೆ, ಇಲ್ಲ ಏನೋ ಒಂದು ಫಿನಾನ್ಷಿಯಲಿ ಪ್ರಾಬ್ಲಮ್ ಆಗಿ ಬಿಡಬೇಕು ಅಂತ ಯಾವತ್ತು ಅನಿಸಿಲ್ವಾ? ಗುಡ್ ಕ್ವಶನ್. ಇದೊಂದು ಒಳ್ಳೆ ಪ್ರಶ್ನೆ. ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಕಷ್ಟ ಸುಖ ಎರಡೂ ಇರ್ತೈತೆ. ನೀವು ನಂಬಲಿಕ್ಕಿಲ್ಲ, ನಾನು ಫಸ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಅವಾಗ ಒಂದು ಮನೆಗೆ ಬರೀ 75 ರೂಪಾಯಿ ತಗೋತಾ ಇದ್ದೆ. ಬರೀ 4 ಕನೆಕ್ಷನ್, ಬರೀ 6 ತಿಂಗಳು ಓಡಿಸಿದ್ವಿ. ಅಂದರೆ ಅದು ಸಿಕ್ಕಾಪಟ್ಟೆ ಲಾಸು. ಒಂದು ಟೈಮಲ್ಲಿ ನಾನು ಮಾಡ್ಬೇಕು ಅಂದ್ಕೊಂಡಿದ್ದು ಕೂಡ ನಿಜ. ವ್ಯಾಪಾರ ಕೂಡ ಮಾಡಿಬಿಟ್ಟಿದ್ದೆ. ಆದರೆ ವೆಯ್ಟ್ ಮಾಡೋಣ, ನೋಡೋಣ ಅಂತ ಅದನ್ನಾಗೆ ನಾವು ಸಾಧನೆ ಮಾಡಿದ್ದಕ್ಕ ಈ ಒಂದು ಮಟ್ಟಕ್ಕೆ ಬಂದಿದೆ. ಬರೀ 1 ತಿಂಗಳಿಗೆ ಆ ಥರದ್ದು 8 ತಿಂಗಳು ಮೇಂಟೈನ್ ಮಾಡಿದ್ವಿ. ಅಂದರೆ ಅವಾಗ ಯಾರು ಇಲ್ಲ ಹುಡುಗ, ನಾನೇ ಮೇಂಟೈನ್ ಮಾಡ್ತಾಯಿದ್ರು. ಭಾಳ ಕಷ್ಟಪಟ್ಟು
ಇನ್ನೊಂದು ಮತ್ತೊಂದು ಇಲ್ಲಿ ಒಂದು ಮಾಡ್ಕೊಂಡು ಅದೇ ಒಂದು ಗುಡ್ ಕ್ವಶನ್ ಯಾಕೆ ಹೇಳಿದೆ ಅಂತಂದರೆ ಯಾವುದೇ ಒಂದು ಬಿಸ್ನೆಸ್ ಇವತ್ತು ಹಾಕಿದ ತಕ್ಷಣ ನಾಳೆ ಬೆಳಿಗ್ಗೆ ದುಡ್ಡು ನೋಡೋಕ್ಕಾಗಲ್ಲ. ನಾಳೆ ಬೆಳಿಗ್ಗೆ ದುಡ್ಡು ನೋಡ್ಬೇಕಂದ್ರೆ ಎಷ್ಟು ಫಾಸ್ಟಾಗಿ ಬೆಳೀತದೋ ಅಷ್ಟೇ ಬೇಗ ಬಿದ್ದೋಗ್ತದೆ ಒಂದೊಂದು ಬಿಸ್ನೆಸ್ಗೆ. ಯಾವತ್ತು ನಾವು ಕಾಯಬೇಕು, ಕಾದು ಕಷ್ಟ ಸುಖ ನೋಡಿದ್ರೆ ಮುಂದಿನ ದಿನ ಒಳ್ಳೆ ದಿನಗಳು ಬಂದೇ ಬರ್ತದೆ. ಎಲ್ಲ ಅಂದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಏನಂತಂದ್ರೆ ನಾವು ಏನು ಕೆಲಸ ಮಾಡ್ತೀವಿ ಅದನ್ನು ಪ್ರೀತಿ ಮಾಡಬೇಕು, ಪ್ರೀತಿ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು. ಲಾಭ ದೇವ್ರಿಗೆ ಆಟೋಮೆಟಿಕ್ ಕೊಟ್ಟೇ ಕೊಡ್ತಾನೆ. ಓ ಏನು ಕೇವಲ 75 ರೂಪಾಯಿ ಏನು ಮಾಡ್ಬಿಡ್ತಾನೆ, ಎತ್ತು ಮಾಡ್ಬಿಡ್ತಾನೆ. ಅದನ್ನೇ ಫ್ರೆಂಡ್ಸ್ ನಾನು ಹೇಳಕ್ ಇಷ್ಟಪಡ್ತಾ ಇರೋದು. ಕಟ್ ಮಾಡ್ತಾ ಇದ್ದೀನಿ, ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ನೀವು ಅವಾಗ 25 ವರ್ಷ ಹಿಂದೆ ಇಲ್ಲ 90s ಸ್ಟಾರ್ಟ್ ಮಾಡಿದಾಗೆಲ್ಲ ಹಂಗೆ ಹೇಳ್ತಾರೆ, ಇದೆಲ್ಲ ಏನ್ ನೋಡುತ್ತಪ್ಪ, ಇದನ್ನೆಲ್ಲ ಏನ್ ಮಾಡ್ತೆ, ಯಾರು ನೋಡ್ತಾರೆ ಟಿವಿ, ನಮ್ಮನೇಲಿ ಟಿವಿನೇ ಇಲ್ಲ ಅಂತ ತುಂಬಾ ಜನ ಹೇಳಿರ್ತಾರೆ. ಇವ್ರಿಗೆ ಹೇಳಿದ್ದಾರೆ, ಅದನ್ನ ಅವ್ರು ನಮ್ಗೆ ಹೇಳಿರೋದ್ರಿಂದ ನಾನು ಹೇಳ್ತಾ ಇದ್ದೀರಿ. ಹಂಗೆ ಹೇಳಿರ್ತಾರೆ ತುಂಬಾ. ಬಟ್ ಆಫ್ಟರ್ ನೀನು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಒಂದು 5 years 10 years ಇವಾಗ ಯಾರ ಮನೇಲಿ ಟಿವಿ ಇಲ್ಲ, ಉಲ್ಟಾ ಆಗ್ಬಿಟ್ಟಿದೆ ಕ್ವಶನ್. ಅದನ್ನೇ ನಾನು ಹೇಳ್ತಾ ಇರೋದು. ಮತ್ತೆ ಇನ್ನ ಒಂದು ಯಾರೋ ಸಕ್ಸಸ್ಗೋಸ್ಕರ ಒಂದು ಬಿಸ್ನೆಸ್ ಮಾಡ್ತಾ ಇದಾರೆ ಅಂದ್ರೆ, ಒಂದು ರೋಡಲ್ಲಿ ಒಂದು ಶಾಪ್ ಶುರು ಆಯ್ತಂದ್ರೆ ಅದೇ ತರನೇ 100 ಶಾಪ್ ಶುರು ಆಗ್ಬಿಡುತ್ತೆ. ಸೊ ಸಕ್ಸಸ್ಫುಲ್ ಜಾಬ್ ಆದ್ರೆ ನೀನ್ ಕೆಲಸ ನೀನ್ ಕರೆಕ್ಟ್ ಮಾಡ್ತಾ ಇದ್ರೆ ಅದು 1000 ಆದ್ರೆ ಕೂಡ ಯಾರು ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ, ಯಾರು ಒಂದು ಒಳ್ಳೆ ಸರ್ವಿಸ್ ಕೊಡ್ತಾರೆ, ಯಾರು ಇದು ಅಂತ ಬಿಟ್ರೆ ಅವ್ರ ಹತ್ರ ಬರ್ತಾರೆ. ಇವಾಗ ನಾವು ಮಾಡಿ ಫಸ್ಟ್ ಕೇಬಲ್ ಬಿಸ್ನೆಸ್ ಒಂದೇ ಒಂದು ಸ್ಟಾರ್ಟ್ ಮಾಡಿದ್ವಿ. ಆ ಕೇಬಲ್ ಬಿಸ್ನೆಸ್ ಜೊತೆಲಿ ಹಂಗೆ ಅದ್ರ ಜೊತೆಗೆ ಒಂದೊಂದೇ ದಾರಿಗಳಿರ್ತದೆ. ನಾವು ಹುಡ್ಕೊಬೇಕು, ಅದಕ್ಕೆ ಸಂಬಂಧಪಟ್ಟಿದ್ದು. ಅದಾದ್ಮೇಲೆ ಬ್ರಾಡ್ಬ್ಯಾಂಡ್ ಬಂತು, ಇಂಟರ್ನೆಟ್ ಬಂತು, ಇಂಟರ್ನೆಟ್ ಶುರು ಮಾಡಿದೆ. ನಾನು ಹೇಳ್ತಾ ಇದ್ದೀನಿ ಅವ್ರ ಬಗ್ಗೆ. ಸೊ ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡಕ್ ಇಷ್ಟಪಡ್ತೀನಿ. ಇವ್ರ ಕ್ವಾಲಿಫಿಕೇಶನ್ ಕೇಳಿದ್ರೆ ನೀವೆಲ್ಲರೂ ಇಷ್ಟೆಲ್ಲ ಮಾಡಿದಾರ, ಇಷ್ಟೊಂದು ಅಂತೀರಾ. ಇವ್ರ ಕ್ವಾಲಿಫಿಕೇಶನ್ ಕೇಳ್ತೀರಿ, ಏನು ಅಂತೀರಾ ನೀವು? ನಾನು 7th, ಇವ್ರು 7th ಅಷ್ಟೇ ಓದಿರೋದು. ಇದು ಒಂದು ಬಿಸ್ನೆಸ್ ಮಾಡ್ತಾರೆ, ಇದ್ರ ಜೊತೆನಲ್ಲಿ ಏನೇನ್ ಮಾಡ್ತಾ ಇದ್ದೀರಾ? ನಾನು ಇದ್ರ ಜೊತೆಲಿ ಮಾಡೋ ಬಿಸ್ನೆಸ್ ಎಲ್ಲ ಬಿಸ್ನೆಸ್ ಹೇಳಕ್ಕಾಗಲ್ಲ. ಸೊ ಬೇಡ, ನಾನು ಸುಮ್ಮನೆ ಕೇಳಿದ್ದು. ಇದ್ರ ಜೊತೆನಲ್ಲಿ ಇದು ನಮ್ಮ ಮೇನ್ ಬಿಸ್ನೆಸ್. ಇದು ಬಿಟ್ಟು ತುಂಬಾ ಮಾಡ್ತಾ ಇದಾರೆ. ಅದೇ ಹೇಳೋದು, ಕ್ವಾಲಿಫಿಕೇಶನ್ ಅಷ್ಟು ಕಮ್ಮಿ ಇದ್ರೂ ನಮ್ಗೆ ಕೆಲವೊಂದೊಂದು ಮಾಡಕ್ಕಾಗಲ್ಲ. ಲ್ಯಾಪ್ಟಾಪ್ ಅಲ್ಲಿ ಎಲ್ಲ ಕೆಲಸ ಎಲ್ಲ ಮಾಡ್ತಾರೆ ಅವರು, ಎಲ್ಲ ಗ್ರಾಸ್ಪ್ ಮಾಡ್ತಾರೆ ಬೇಗ. ಸೊ ಕ್ವಾಲಿಫಿಕೇಶನ್ ಇಸ್ ರಿಯಲಿ ನಾಟ್ ಸೋ ಇಂಪಾರ್ಟೆಂಟ್, ನಾಲೆಜ್ ಇಸ್ ಇಂಪಾರ್ಟೆಂಟ್ ಅನ್ನೋದಕ್ಕೆ ಎಕ್ಸಾಂಪಲ್ ಇವು. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ, ನನಗೆ ಇದೇ ಈ ಕ್ವಾಲಿಫಿಕೇಶನ್ ಬಗ್ಗೆ ಬಂದಾಗ ಹೇಳ್ತಾ ಇದ್ದೀನಿ. ಬೇಜಾರು ಮಾಡ್ಕೊಂಡ್ಬಿಡ್ರಿ. ಓದಿರೋದು ಒಂದು ಓದು 100% ಬೇಕೇ ಬೇಕು. ಎಲ್ರಿಗೂ ಅದೊಂದು 100% ಓದ್ ಬೇಕೇ ಬೇಕು. ಓದೆಷ್ಟು ಬೇಕು ನಮ್ಗೆ ಅಷ್ಟೇ ಜನರಲ್ ನಾಲೆಜ್ ಬೇಕು. ಬರೀ ಪುಸ್ತಕ ಓದ್ಬಿಟ್ಟು ಮುಚ್ಚಿಕ್ಬಿಟ್ಟು ಬರೀ ಪುಸ್ತಕದ್ದೇ ಇದು ಮಾಡಕ್ ಹೋದ್ರೆ ಕಷ್ಟ. ನಾವು ಏನು ಓದ್ತೀರಾ ಜನರಲ್ ನಾಲೆಜ್ ಇರಬೇಕು, ಜನರ ಜೊತೆ ಬೆರಿಬೇಕು. ಒಳ್ಳೇದು ಕೆಟ್ಟಿದ್ದು ಸರಿ ತಪ್ಪು ಎಲ್ಲ ತಿಳ್ಕೊಬೇಕು. ವಿಚಾರಕ್ಕೆ ಹೋದಾಗ ಒಂದು ಕೆಟ್ಟದ್ದು ಇರ್ತದೆ, ಒಳ್ಳೇದು ಇರ್ತದೆ. ನಮ್ಗೆ ಯಾವ್ದು ಬೇಕು? ನಮ್ಗೆ ಒಳ್ಳೇದು ಬೇಕು, ಒಳ್ಳೇದನ್ನೇ ತಗೊಬೇಕು. ಎರಡೂ ತೋರಿಸಿದ್ರೆ ಹಂಗಾಗಿ ನಾನು ಹೇಳೋದು ಯೂತ್ಸ್ಗೆ ಏನು ಹೇಳೋದು ಏನಂತಂದ್ರೆ, ಯಾವತ್ತೂ ಅಷ್ಟೇ ತಂದೆ ತಾಯಿಗಳ ಮೇಲೆ ಹೊರೆ ಹಾಕ್ಬಿಡ್ರಿ, ತಂದೆ ತಾಯಿಗಳಿಗೆ ಗೌರವ ಕೊಡ್ರಿ. ಅವರು ತಂದೆ ತಾಯಿಗೆ ಏನು ಕಷ್ಟಪಟ್ಟಿರ್ತಾರೆ, ಏನು ಮಾಡಿರ್ತಾರೆ ಅನ್ನೋದು ತಿಳ್ಕೊಂಡು ಅವ್ರು ಯಾವತ್ತೂ ನೋವಾಗದಿದ್ದಂಗೆ ಹೇಳ್ಕೊಡ್ರಿ. ಒಂದು ಇಂಪಾರ್ಟೆಂಟ್ ಕ್ವೆಶನ್. ಕೊರೋನಾ ಬಂದಾಗ ಎಲ್ಲ ಬಿಸ್ನೆಸ್ ಗಳು ಡೌನ್ ಫಾಲ್ ಆಯ್ತು, ಎಲ್ಲರಿಗೂ ನಮ್ಗೆಲ್ಲ ಗೊತ್ತಿರೋದೆ. ಸೊ ಕೊರೋನಾ ಬಂದಾಗ ನಮ್ ಬಿಸ್ನೆಸ್ ಏನಾಯ್ತು, ಯಾಕೆ ಹಂಗಾಯ್ತು ನನ್ನ ಇವ್ರು ಕೇಳ್ತೀನಿ. ಕೊರೋನಾ ಬಂದಾಗ ಹೆಂಗ್ ಹೇಳಿ ಬಿಸ್ನೆಸ್? ಕೊರೋನಾ ಬಂದಾಗ ಎಲ್ಲಾ ಬಿಸ್ನೆಸ್ಗೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಯ್ತು. ಆದ್ರೆ ನಮ್ ಬಿಸ್ನೆಸ್ ಸಿಕ್ಕಾಪಟ್ಟೆ ಪ್ರಾಫಿಟ್ ಆಯ್ತು. ಅದಕ್ಕೊಂದು ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ, ಎಲ್ಲ ವರ್ಕ್ ಫ್ರಮ್ ಹೋಮ್ ಮಾಡೋದಾಯ್ತು. ವರ್ಕ್ ಫ್ರಮ್ ಹೋಮ್ ಮಾಡ್ಬೇಕಂದಾಗ ನಮ್ಮ ಹುಡುಗರು ಜೀವಕ್ಕೆ ಅಂದ್ರೆ ಪ್ರಾಣ ಒತ್ತೆ ಇಟ್ಟು ಕೆಲಸ ಮಾಡೋದು. ಅಂದ್ರೆ ಎಲ್ಲರಿಗೂ ಸರ್ವಿಸು, ಮಕ್ಕಳು ಆನ್ಲೈನ್ ಕ್ಲಾಸು, ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಅಂತ ಇದ್ರಲ್ಲಿ ಅವ್ರು 24 hour 15 hour ಕೂಡ ಕೆಲಸ ಮಾಡೋದು. ನಮ್ಮ ಹುಡುಗರಿಗೆ ಈ ಒಂದು ಇದರಲ್ಲಿ ಮಾತ್ರ ಅಪ್ರಿಷಿಯೇಟ್ ಮಾಡಬೇಕು. ನಾನೇ ಅಲ್ಲ, ಪ್ರತಿಯೊಬ್ಬರು ಕೇಬಲ್ ಆಪರೇಟರ್, ಪ್ರತಿಯೊಬ್ಬರು ಕೇಬಲ್ ಹುಡುಗರು ಕೊರೋನಾ ಟೈಮಲ್ಲಿ ಕೊರೋನಾ ವಾರಿಯರ್ಸ್ ಅಂತ ಅವ್ರನ್ನೂ ಗುರುತಿಸ್ಬೇಕಂದ್ಬಿಟ್ಟು ನಾವು ಸರ್ಕಾರದ ಜೊತೆ ನಮ್ಮ ಬ್ಯಾಟ್ರಿ ಕಾಲೇಜ್ ಕೂಡ ಮಾತಾಡೋದು. ಆದರೆ ಈ ಕೊರೋನಾ ಟೈಮಲ್ಲಿ ದುಡ್ಡು ಎಷ್ಟು ಬಂತು ಅನ್ನೋದು ಮುಖ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್ವಿಸು. ಅಂದ್ರೆ ಅವಾಗ ಮನೆಯಿಂದ ಆಚೆ ಎಲ್ಲೂ ಹೋಗಂಗಿಲ್ಲ, ಎಲ್ಲ ಮನೇಲಿ ಇರ್ಬೇಕಿತ್ತು. ಮನೇಲಿ ಇರ್ಬೇಕಂದ್ರೆ ಎರಡೇ ಮೇನು, ಒಂದು ಇಂಟರ್ನೆಟ್ ಬೇಕು, ಒಂದು ಕೇಬಲ್ ಬೇಕು. ಅದನ್ನ ಸರ್ವಿಸ್ ಕೊಡ್ಬೇಕಾಗಿರೋರು ನಮ್ಮ ಕೇಬಲ್ ಅವರೇ. ಆ ಒಂದು ಟೈಮಲ್ಲಿ ಪ್ರಾಣ ಒತ್ತೆ ಇಟ್ಟು ಕೆಲಸ ಮಾಡವ್ರೆ. ಈ ಒಂದು ವಿಚಾರವಾಗಿ ನಾನು ಒಬ್ಬ ಕೇಬಲ್ ಆಪರೇಟರ್ ಆಗಿ ಎಲ್ಲ ಕೇಬಲ್ ಆಪರೇಟರ್ಗಳಿಗೂ, ಪ್ರತಿಯೊಬ್ಬರಿಗೂ ಯಾರ ಕೇಬಲ್ ಕೆಲಸ ಮಾಡ್ತಾರೆ ಎಲ್ಲ ಹುಡುಗರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಿ ನಾನು ಅವ್ರಿಗೆ ವಂದನೆಯನ್ನು ಅರ್ಪಿಸ್ತೀನಿ. ಕೊರೋನಾ ಟೈಮಲ್ಲಂತೂ ಅವ್ರ ಪ್ರಾಣದ ಮೇಲೆ ಒತ್ತೆ ಇಟ್ಟು ಕೆಲಸ ಮಾಡವ್ರೆ ಎಲ್ಲ ಕೇಬಲ್ ಹುಡುಗರು, ಎಲ್ಲ ಕೇಬಲ್ ಆಪರೇಟರ್ಸ್. ಅದು ಎಂಟರ್ಟೈನ್ಮೆಂಟ್ ಮೀಡಿಯಾ ನಮ್ ಕೇಬಲ್ ಸರ್ವಿಸ್ ಕೊಡೋದು. ಒಂದಿನ ನಾವು ಆಫೀಸ್ ಕ್ಲೋಸ್ ಮಾಡಿಲ್ಲ, ನಾಟ್ ಇವನ್ ಸಿಂಗಲ್ ಡೇ. ಎಲ್ಲ ಕೇಳ್ಬೋದು ಎಷ್ಟು ತಿಂಗಳು ಕ್ಲೋಸ್ ಮಾಡಿದ್ವಿ, ಈ ತಿಂಗಳೆಲ್ಲ ದಿನಾನೇ ಕ್ಲೋಸ್ ಮಾಡಿಲ್ಲ. ನಾವು ಎಕ್ಸ್ಟ್ರಾ ಕೆಲಸ ಮಾಡಿದ್ವಿ, ರಾತ್ರಿ 10 ಗಂಟೆ 11 ಗಂಟೆ ಕೆಲಸ ಮಾಡಿದ್ವಿ, ಬೆಳಿಗ್ಗೆ 5 ಗಂಟೆಗೂ ಕೆಲಸ ಮಾಡಿದ್ವಿ. ಕಷ್ಟ ಅಂದ್ರೆ ಆ ಟೈಮಲ್ಲಿ ಅಂತ ಹುಡುಗರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ನಾವು ಯಾವ ಮಟ್ಟಕ್ಕೆ ಹೋಗಿದ್ದೀರಂದ್ರೆ
ಕರ್ನಾಟಕ ಸ್ಟೇಟ್ ಕೇಬಲ್ ಟಿವಿ ಅಸೋಸಿಯೇಷನ್ ನಾನು ಒಬ್ಬ ಡೈರೆಕ್ಟ್ರು. ಅಂದರೆ ಆ ಒಂದು ಮಟ್ಟಕ್ಕೆ ಬೆಳಗಡೆ ಹೋಗಿದ್ದೀರಿ ಅಂತಂದರೆ ಈ ನಮ್ಮ ಜನಗಳ ಆಶೀರ್ವಾದ, ನಮ್ಮ ಹುಡುಗರ ಸಪೋರ್ಟು, ಆ ಒಂದು ಸಪೋರ್ಟಿಂದ ಇವತ್ತು ನಮ್ಮ ಏನು ಅಸೋಸಿಯೇಷನ್ ಇದೆ ಕರ್ನಾಟಕ ಸ್ಟೇಟ್ ಕೇಬಲ್ ಟಿವಿ ಅಸೋಸಿಯೇಷನಲ್ಲಿ ನಾನು ಒಬ್ಬ ಡೈರೆಕ್ಟ್ರು, ಮೆಂಬರ್ ಅಲ್ಲ ಡೈರೆಕ್ಟ್ರು. ನಮ್ಮ ಆ ಒಂದು ಇದಕ್ಕೆ ನಮ್ಮ ಎಲ್ಲ ನಮ್ಮ ಸುತ್ತಮುತ್ತಲಿನ ಆಪ್ರೇಟರ್ಗಳು, ನಮ್ಮ ಬ್ಯಾಟ್ರಿಕ್ ರಾಜರು, ನರಸಿಂಹಣ್ಣ, ನಮ್ಮ ರಾಮಪ್ರಸಾದ್ ಗೌಡ್ರು ಇವೆಲ್ಲ ತುಂಬ ಸಪೋರ್ಟ್ ಮಾಡಿ ನನ್ನ ಒಬ್ಬ ಏನಿಲ್ಲ ಸಾಮಾನ್ಯವಾದ ಆಪರೇಟರ್ನ ಇವತ್ತು ಆ ಒಂದು ಇದರಲ್ಲಿ ಕರ್ನಾಟಕ ಸ್ಟೇಟ್ ಕೇಬಲ್ ಟಿವಿ ಅಸೋಸಿಯೇಷನಲ್ಲಿ ಗುರುತಿಸಿದ್ದಾರೆ. ಅವರೆಲ್ಲರಿಗೂ ಈ ಒಂದು ಸಂಸ್ಥೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ರೆಡಿ ಮಾತಾಡಿದ್ದಕ್ಕೆ, ಇಷ್ಟೊತ್ತು ನಿಮ್ಮ ಟೈಮ್ ಕೊಟ್ಟು ಮಾತಾಡಿದ್ದಕ್ಕೆ ಥ್ಯಾಂಕ್ ಯು. ನಿಮ್ಮ ಚಾನಲ್ ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ, ಇನ್ನೂ ಒಳ್ಳೆ ಯೂತ್ಸ್ ಒಳ್ಳೊಳ್ಳೆ ಮೆಸೇಜ್ ಕೊಡ್ರಿ, ನಿಮ್ಮ ಚಾನಲ್ ಇನ್ನೂ ದೊಡ್ಡದಾಗಿ ಬೆಳೀಲಿ. ಥ್ಯಾಂಕ್ ಯು ಸೋ ಮಚ್ ರೆಡಿ ಮಾತಾಡಿದ್ದಕ್ಕೆ, ಇಷ್ಟೊತ್ತು ನಿಮ್ಮ ಟೈಮ್ ಕೊಟ್ಟು ಮಾತಾಡಿದ್ದಕ್ಕೆ ಥ್ಯಾಂಕ್ ಯು. ನಿಮ್ಮ ಚಾನಲ್ ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ, ಇನ್ನೂ ಒಳ್ಳೆ ಯೂತ್ಸ್ ಒಳ್ಳೊಳ್ಳೆ ಮೆಸೇಜ್ ಕೊಡ್ರಿ, ನಿಮ್ಮ ಚಾನಲ್ ಇನ್ನೂ ದೊಡ್ಡದಾಗಿ ಬೆಳೀಲಿ. ವಿಡಿಯೋಗೆ ಇಷ್ಟೇ, ಕಂಟೆಂಟ್ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ, ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್.